ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಲೋಕ. ನಿಮ್ಮ ಹೇರ್ ಫಾಲ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾ? ಜಸ್ಟ್ ಲುಕ್ ಅಟ್ ದಿಸ್ ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ಸ್. ಅಮೇಝಿಂಗ್ ಇದೆ ಅಲ್ವಾ? ಇದು ಒಂದು 100% ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಟೋನರ್. ಇದು ಯೂಸ್ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಜೊತೆ ಹೇರ್ ಗ್ರೋತ್ ಕೂಡ ಪ್ರಮೋಟ್ ಆಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ಒಂದು ಡ್ರೈಡ್ ರೋಸ್ಮೆರಿ ಲೀವ್ಸ್. ಈ ಟೋನರ್ಗೆ ಇದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇದು ಯಾವುದೇ ಥರ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಇದು ನಾನು ಅಮೆಝಾನಿಂದ ತರಿಸ್ಕೊಂಡಿರೋದು. ನಿಮ್ಮ ಹತ್ರ ಫ್ರೆಶ್ ರೋಸ್ಮೆರಿ ಇದ್ದರೆ ಅದೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಎಕ್ಸಾಕ್ಟ್ಲಿ 2.5 ಟೇಬಲ್ ಸ್ಪೂನ್ ರೋಸ್ಮೆರಿ ತೊಗೊಂಡಿದ್ದೀನಿ. ಅದಕ್ಕೆ ಮುಂಚೆ ರೋಸ್ಮೆರಿ ನಮ್ಮ ಹೇರ್ಗೆ ಯಾಕೆ ಅಷ್ಟೊಂದು ಒಳ್ಳೆಯದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್, ರೋಸ್ಮೆರಿ ಒಂದು ನ್ಯಾಚುರಲ್ DHT ಬ್ಲಾಕ್. DHT ಅನ್ನೋದು ಒಂದು ಹಾರ್ಮೋನ್. ಇದು ಎಕ್ಸೆಸ್ ಇದ್ದರೆ ಹೇರ್ ಫಾಲಿಕಲ್ ಶ್ರಿಂಕ್ ಆಗಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ರೋಸ್ಮೆರಿ ಇದನ್ನು ಬ್ಲಾಕ್ ಮಾಡಿ ಹೇರ್ ಥಿಕ್ನೆಸ್ನ ಕಾಪಾಡುತ್ತೆ. ಸೈನ್ಸ್ ಪ್ರಕಾರ ರೋಸ್ಮೆರಿ ವಾಟರ್ ಯೂಸ್ ಮಾಡಿದ್ರೆ ಇದು 2% ಮಿನಾಕ್ಸಿಡಲ್ ರೇಂಜ್ಗೆ ವರ್ಕ್ ಆಗುತ್ತೆ. ಇದು ಸ್ಕ್ಯಾಲ್ಪ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಬೂಸ್ಟ್ ಮಾಡುತ್ತೆ. ಸೊ ನಿಮ್ಮ ಹೇರ್ ರೂಟ್ಸ್ಗೆ ಫ್ಲೋ ಆಫ್ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗುತ್ತೆ. ಮತ್ತು ನಿಮಗೆ ಇಚ್ಚಿ ಸ್ಕ್ಯಾಲ್ಪ್ ಆರ್ ಡ್ಯಾಂಡ್ರಫ್ ಇದ್ದರೆ ರೋಸ್ಮೆರಿನಲ್ಲಿರೋ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅದನ್ನು ಚೆನ್ನಾಗಿ ಕ್ಯೂರ್ ಮಾಡುತ್ತೆ. ಈವನ್ ಪ್ರೀ ಮೆಚ್ಯೂರ್ ಗ್ರೇ ಹೇರ್ನ ಸ್ಟಾಪ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದು ತುಂಬ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾಗಿರೋದು ಬರೀ 3 ಇಂಗ್ರೀಡಿಯೆಂಟ್ಸ್. ಸೊ ಫಸ್ಟು ಒಂದು ಬೌಲ್ ತೊಗೊಳ್ಳೋಣ. ಅದಕ್ಕೆ 2 ಗ್ಲಾಸಸ್ ಆಫ್ ವಾಟ್ರ್ ಹಾಕ್ಕೋಬೇಕು. ರೋಸ್ಮೆರಿ ಟೋನನ್ನು ನಾವು 1 ವೀಕ್ವರೆಗೂ ಪ್ರಿಸರ್ವ್ ಮಾಡ್ಕೋಬೋದು. ಎವ್ರಿ ವೀಕ್ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಬಿಕಾಸ್ ನಾವು ಯಾವ ಥರದ ಪ್ರಿಸರ್ವೇಟಿವ್ಸ್ ಹಾಕಲ್ಲ. ಸೊ ಲೈಫ್ ಸ್ಪ್ಯಾನ್ ಬಂದು ಅದದು 1 ವೀಕ್ ಇರುತ್ತೆ. ಸೊ ಇವಾಗ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಬರೋ ತನಕ ಲೆಟ್ಸ್ ವೇಟ್. ಬಾಯ್ಲ್ ಆದಮೇಲೆ ಫಸ್ಟ್ ಆ್ಯಡ್ ಅ ರೋಸ್ಮೆರಿ ಲೀವ್ಸ್. Next, add 1 spoon of methi seeds. And finally 1 stick curry leaves na add ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದೆಲ್ಲ. methi seeds contains ಪ್ರೋಟೀನ್ ಮತ್ತು ನಿಕೋಟಿನಿಕ್ ಆಸಿಡ್. ಸೊ ಅದು ಹೇರ್ ಬ್ರೇಕೇಜ್ನ ಸ್ಟಾಪ್ ಮಾಡಿ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂತ್ ಮಾಡುತ್ತೆ. ಅದೇ ಥರ ಕರಿ ಲೀವ್ಸು ಹ್ಯಾಸ್ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್. ಅದು ಹೇರ್ ಥಿನ್ನಿಂಗ್ನ ಪ್ರಿವೆಂಟ್ ಮಾಡಿ ಹೇರ್ನ ನ್ಯಾಚುರಲಿ ಬ್ಲ್ಯಾಕ್ ಆ್ಯಂಡ್ ಶೈನಿ ಆಗಿ ಇಡುತ್ತೆ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಸ್ಟಿರ್ ಮಾಡಿ ನಾವು ಕ್ಲೋಸ್ ದ ಲಿಡ್. ಇದನ್ನು ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಹಾಗೆ ಬಿಡಿ. ಆಲ್ ದ ಎಸೆನ್ಷಿಯಲ್ ಆಯಿಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಶುಡ್ ಇನ್ಫ್ಯೂಸ್ ಇನ್ ಟು ದ ವಾಟರ್. 15 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ ಇನ್ನೊಂದು ಸರಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಸೊ ಈಗ ನೋಡಿ ಫುಲ್ ಡಾರ್ಕ್ ಕಾನ್ಸಂಟ್ರೇಟೆಡ್ ಟೋನರ್ ರೆಡಿ ಆಗಿದೆ. ಸೊ ಇದಿನ್ನೂ ಒಂದು 30 ಸೆಕೆಂಡ್ಸ್ ಬಾಯ್ಲ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೋದು. ಸ್ಟವ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಡೋಣ. 50% ಕೂಲ್ ಡೌನ್ ಆದಮೇಲೆ ನಾವು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ನಮಗೆ ಎಲ್ಲ ಕಾನ್ಸಂಟ್ರೇಟೆಡ್ ವಾಟರು ಸಪ್ರೇಟಾಗಿ ಬೌಲಲ್ಲಿ ನಮಗೆ ಸಿಗುತ್ತೆ. ನೋಡ್ಬೋದು ಕಲರ್ ಎಷ್ಟು ಕಾನ್ಸಂಟ್ರೇಟೆಡ್ ಡಾರ್ಕ್ ಕಲರ್ ಬಂದಿದೆ. ದಿಸ್ ಮೀನ್ಸ್ ಆಲ್ ದ ಎಸೆನ್ಷಿಯಲ್ ಆಯಿಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಸ್ ಇನ್ಫ್ಯೂಸ್ ಟು ವಾಟರ್. ಸೊ ನಮ್ಗೆ ಇದೇ ಥರ ಕಲರ್ ಬೇಕು. ಸೊ ಇದನ್ನು ನಾವು ಕಂಪ್ಲೀಟ್ಲಿ ಫಿಲ್ಟರ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಈ ಥರ ಕಾಣಿಸ್ಬೇಕು. ಫಿಲ್ಟರ್ ಆದಮೇಲೆ ಇದನ್ನು ಕಂಪ್ಲೀಟ್ಲಿ ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ಸೊ ಇದು ಕೂಲ್ ಡೌನ್ ಆದಮೇಲೆ ನಾವು ಪ್ಲಾಸ್ಟಿಕ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಯಾವುದೇ ಥರ ಪ್ಲಾಸ್ಟಿಕ್ ಬಾಟಲ್ಸ್ಗೂ ನೀವು ಡೈರೆಕ್ಟ್ ಬಿಸಿ ಇರುವಾಗ ಹಾಕೋಬೇಡಿ. ನೋಡಿ, ನಾನಿಲ್ಲಿ ಈ ಥರ ಚಿಕ್ಕ ಸ್ಪ್ರೇ ಬಾಟಲ್ ತಗೊಂಡಿದ್ದೀನಿ. ಕೂಲ್ ಡೌನ್ ಆದಮೇಲೆ ನಾನು ಈ ಸ್ಪ್ರೇ ಬಾಟಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಇದನ್ನು ನೀವು ಸ್ಪ್ರೇ ಬಾಟ್ಲಲ್ಲಿ 1 ವೀಕ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಬಟ್ ಎವ್ರಿ ವೀಕು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ. ತುಂಬ ವೀಕ್ಸ್ವರೆಗೂ ಇದನ್ನು ಯೂಸ್ ಮಾಡಬೇಡಿ. ಬಿಕಾಸ್ ಅದು ತುಂಬ ವೀಕ್ಸ್ ಮೇಲಿಟ್ಟರೆ ಫಂಗಸ್ ಫಾರ್ಮ್ ಆಗುತ್ತೆ. ಬಿಕಾಸ್ ಅದರಲ್ಲಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ದಿರೋದ್ರಿಂದ ಫಂಗಸ್ ಫಾರ್ಮ್ ಆಗುತ್ತೆ. ಸೊ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಇದನ್ನು ನೀವು ಡೈರೆಕ್ಟ್ ಸ್ಕ್ಯಾಲ್ಪಿಗೆ ಸ್ಪ್ರೇ ಮಾಡ್ಕೋಬೋದು. ಇದನ್ನು ನೀವು ಡೈಲಿ ಒನ್ಸ್ ಯೂಸ್ ಮಾಡ್ಬೋದು. ಆರ್ ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಅಪ್ಲೈ ಮಾಡ್ಕೋಬೋದು. ಆರ್ ಓವರ್ ನೈಟ್ ಅಪ್ಲೈ ಮಾಡ್ಕೋಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಬಿಕಾಸ್ ಇದು ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರೋದ್ರಿಂದ ಇದು ಸೇಫ್. ಸೊ ಇದನ್ನು ನೀವು 100% ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕಂದ್ರೆ ನಾನು ಯೂಸ್ ಮಾಡೋ ಟಿಪ್ ಬಂದು,
ನಾನು ಈ ಥರ ವುಡನ್ ಕೋಮ್ ಮತ್ತು ಹೇರ್ ಮಸಾಜರ್ ಯೂಸ್ ಮಾಡ್ತೀನಿ. ಸೊ ಇದೆರಡು ಕಾಂಬೋ ಯೂಸ್ ಮಾಡಿದ್ರೆ ನಿಮ್ಗೆ 100% ರಿಸಲ್ಟ್ ಗ್ಯಾರಂಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.